ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡೋ ಅವಕಾಶದ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಆದರೆ ನಿಮಗೆ ಸಾಕಷ್ಟು ಜನ ಕೇಳ್ತಿರ್ತಾರೆ, ನಮಗೆ ಕನ್ಫರ್ಮ್ ಆಗಿರೋ ಟಿಕೆಟ್ಸ್ ಬೇಕು, ಹಾಗೆ ನಮಗೆ ಬೇಗ ದರ್ಶನ ಆಗಬೇಕು ಅಂತ. ಅವ್ರಿಗಾಗಿ ಈ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಎಲ್ಲ ಥರದ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಟಿಕೆಟ್ಸ್ನ ನೀವೇನಾದರೂ ಬುಕ್ ಮಾಡಿಕೊಂಡ್ರೆ ತಿರುಮಲದಲ್ಲಿ ಕೇವಲ 1 ಗಂಟೆ ಒಳಗೆ ನಿಮಗೆ ದರ್ಶನ ಆಗುತ್ತೆ. ನಿಮಗೆ ಸಾಕಷ್ಟು ಜನ ಹೇಳ್ತಿರ್ತಾರೆ, ನಮಗೆ ತಿರುಮಲಕ್ಕೆ ಹೋಗಿದ್ವಿ 3 ಅವರ್ಸ್ ಆಯಿತು, 4 ಅವರ್ಸ್ ಆಯಿತು, 5 ಅವರ್ಸ್ ಆಯಿತು. ಹಾಗೆ ಕೆಲವೊಂದು ಧರ್ಮ ದರ್ಶನಕ್ಕೆ ಹೋದವರಂತೂ ನಿಮಗೆ 1 ಡೇ ಆಯಿತು ಅಂತ ಎಲ್ಲ ಹೇಳ್ತಾರೆ. ಆದರೆ ನೀವು ಈ ಟಿಕೆಟ್ಸ್ನ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಕೇವಲ 1 ಅವರ್ ಒಳಗೆ ನೀವು ದರ್ಶನ ಮಾಡ್ಕೊಂಡು ಹೊರಗೆ ಬರ್ಬೋದು. ಇದು ತುಂಬ ಈಸಿ ಟಿಕೆಟ್ಸ್. ತಿರುಮಲದಲ್ಲಿ ನಿಮಗೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಅದು ಬೇರೆ ಯಾವುದೂ ಅಲ್ಲ, ಆರ್ಜಿತ ಸೇವಾ ಟಿಕೆಟ್ಸ್. ಈ ಆರ್ಜಿತ ಸೇವಾ ಟಿಕೆಟ್ಸ್ ನಿಮಗೆ ಉತ್ಸವ ಮೂರ್ತಿಗಳಿಗೆ ಕೆಲವು ಆರ್ಜಿತ ಸೇವೆಗಳನ್ನ ಮಾಡ್ತಾರೆ ತಿರುಮಲದಲ್ಲಿ. ಅದನ್ನು ಆರ್ಜಿತ ಸೇವೆ ಅಥವಾ ಶ್ರೀವಾರಿ ಆರ್ಜಿತ ಸೇವಾ ಟಿಕೆಟ್ಸ್ ಅಂತ ಇರುತ್ತೆ. ಅಲ್ಲಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಕೆಲವು ಸೇವೆಗಳು ಯಾವುದ್ಯಾವುದು ಅಂದರೆ ಕಲ್ಯಾಣೋತ್ಸವ, ಊಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ, ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ. ಈ 4 ಸೇವೆಗಳನ್ನು ನೀವು ಬುಕ್ ಮಾಡಿಕೊಂಡ್ರೆ ಕೇವಲ 1 ಅವರ್ ಒಳಗೆ ನಿಮಗೆ ದರ್ಶನ ಆಗುತ್ತೆ. ಈಗ ಯಾವ ಸೇವೆ ಯಾವ ಸಮಯಕ್ಕೆ ನಡೆಯುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಕಲ್ಯಾಣೋತ್ಸವ ಸೇವೆ. ಈ ಕಲ್ಯಾಣೋತ್ಸವ ಸೇವೆ 1000 ರೂಪೀಸ್ ಟಿಕೆಟ್ ಆಗಿರುತ್ತೆ. ಒಂದು ಟಿಕೆಟ್ಗೆ 2 ಅಲೋ ಮಾಡ್ತಾರೆ. ಈ ಟಿಕೆಟ್ನ ನೀವು ತೊಗೊಂಡ್ರೆ ನಿಮಗೆ ಕೇವಲ 1 ಅವರ್ ಒಳಗೆ ದರ್ಶನ ಆಗುತ್ತೆ. ನಿಮಗೆ ಸುಪಥಮ್ ಮೂಲಕ ಎಂಟ್ರಿ ಪಾಯಿಂಟ್ ಇರುತ್ತೆ. ಈ ಸುಪಥಮ್ ಬಂದುಬಿಟ್ಟು ದೇವಸ್ಥಾನದಿಂದ ಎಡಭಾಗಕ್ಕೆ ಹೋದರೆ ನಿಮಗೆ ಅಲ್ಲಿ ಸುಪಥಮ್ ಅಂತ ಬೋರ್ಡ್ ಹಾಕಿರ್ತಾರೆ. ತುಂಬ ಹತ್ರನೇ ಇರುತ್ತೆ ದೇವಸ್ಥಾನಕ್ಕೆ. ಅಲ್ಲಿಂದ ನೀವು ಟಿಕೆಟ್ ತೋರಿಸಿ ನಿಮ್ಮ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ನೀವು ಅಲ್ಲಿಂದ ಎಂಟ್ರಿ ಪಾಯಿಂಟ್ ಇರುತ್ತೆ. ನೀವು ಸುಪಥಮ್ಗೆ 11 ಗಂಟೆಗೆ ಕರೆಕ್ಟಾಗಿ ಬರಬೇಕಾಗತ್ತೆ. 11 ಗಂಟೆಗೆ ನೀವು ಎಂಟ್ರಿ ಆದರೆ ನೆಕ್ಸ್ಟ್ ಸುಪಥಮ್ ಮೂಲಕ ನಿಮಗೆ ದೇವಸ್ಥಾನದ ಒಳಗೆ ಎಂಟ್ರಿ ಇರುತ್ತೆ. ಈ ಕಲ್ಯಾಣೋತ್ಸವ ಸೇವೆ ನಿಮಗೆ ದೇವಸ್ಥಾನದ ಒಳಗಡೆ ಆಗುತ್ತೆ. ಅದು ಎಲ್ಲಿ ನಡೆಯುತ್ತೆ ಅಂದರೆ ದೇವಸ್ಥಾನದ ಎಂಟ್ರಾದಮೇಲೆ ನೀವು ಅಲ್ಲಿ ವೆಂಡಿ ವಾಕಿಲಿ ಅಂತ ಇರುತ್ತೆ. ಆ ವೆಂಡಿ ವಾಕಿಲಿಗಿನ ಮುಂಚೆ ನಿಮಗೆ ಕಲ್ಯಾಣೋತ್ಸವ ಮಂಟಪ ಅಂತ ಇರುತ್ತೆ. ಅದು ದೇವಸ್ಥಾನದ ಗರ್ಭಗುಡಿಯ ಪಕ್ಕದಲ್ಲೇ ಇರುತ್ತೆ. ಆಲ್ಮೋಸ್ಟ್ ನಿಮಗೆ ವೆಂಡಿ ವಾಕಿಲಿ ಪಕ್ಕ ಇರುತ್ತೆ. ಅಲ್ಲಿ ಹೋಗಿ ನೀವು ಕಲ್ಯಾಣೋತ್ಸವಕ್ಕೆ ಕೂತ್ಕೊಳ್ಬೇಕಾಗತ್ತೆ. ಅಲ್ಲಿ ನಿಮಗೆ ಉತ್ಸವ ಮೂರ್ತಿಗಳನ್ನ ತಗೊಂಬರ್ತಾರೆ. ಮಲಯಪ್ಪ ಸ್ವಾಮಿಯವ್ರನ್ನ ಕರ್ಕೊಂಬರ್ತಾರೆ. ಅಲ್ಲಿ ನಿಮಗೆ ಶ್ರೀ ಭೂದೇವಿ ಸಮೇತ ಕಲ್ಯಾಣೋತ್ಸವ ನೆರವೇರುತ್ತೆ. ಕಲ್ಯಾಣೋತ್ಸವ ಆದ ನಂತರ ಕೇವಲ ನಿಮಗೆ 5 ನಿಮಿಷಕ್ಕೆ ದರ್ಶನ ಆಗೋಗ್ಬಿಡುತ್ತೆ. 5 ನಿಮಿಷಕ್ಕೆ ದರ್ಶನ ಆಗಿ ನೀವು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೊರಗೆ ಬರ್ಬೋದು. ತುಂಬ ಈಸಿಯಾಗಿ ಈ ದರ್ಶನ ಆಗುತ್ತೆ. ಮತ್ತು ಮುಂದಿನ ಸೇವೆ ಬಂದುಬಿಟ್ಟು ಊಂಜಲ್ ಸೇವೆ. ಈ ಊಂಜಲ್ ಸೇವೆನ ಡೋಲೋತ್ಸವ ಅಂತಲೂ ಕರೀತಾರೆ. ಈ ಉತ್ಸವ ನಿಮಗೆ 11:30 ಅಥವಾ 12 ಗಂಟೆಗೆ ನೀವು ಸುಪಥಮ್ ಮೂಲಕ ಎಂಟರ್ ಆಗಬೇಕಾಗಿರುತ್ತೆ. ಕಲ್ಯಾಣೋತ್ಸವ ಆದ ನಂತರ ಉತ್ಸವ ಮೂರ್ತಿಗಳನ್ನ ಡೋಲೋತ್ಸವ ಮಂಟಪಕ್ಕೆ ಕರ್ಕೊಂಬರ್ತಾರೆ. ಈ ಡೋಲೋತ್ಸವ ಮಂಟಪ ಎಲ್ಲಿ ಅಂದರೆ ನಿಮಗೆ ಊಂಜಲ್ ಸೇವೆ ಟಿಕೆಟ್ ತೊಗೊಂಡ್ರೆ ಮೊದಲು ನೀವು ದರ್ಶನ ಮಾಡ್ಕೋಬೇಕು. ದರ್ಶನ ಮಾಡಿಕೊಂಡು ನೀವು ಪ್ರಸಾದ ಅಂದರೆ ಲಡ್ಡು ಪ್ರಸಾದ ಅಥವಾ ಅನ್ನ ಪ್ರಸಾದ ಕೊಡ್ತಾರೆ. ತಿರುಮಲಕ್ಕೆ ಹೋಗಿದ್ರೆ ನಿಮಗೆ ಗೊತ್ತಿರುತ್ತೆ. ಈ ಅನ್ನ ಪ್ರಸಾದವನ್ನು ಸ್ವೀಕರಿಸ್ಬಿಟ್ಟು ಕೈ ತೊಳ್ಕೊಳ್ಳೋ ಹತ್ರ ನಿಮಗೆ ಈ ಡೋಲೋತ್ಸವ ಮಂಟಪ ಕಾಣುತ್ತೆ. ನಿಮಗೆ ಅದನ್ನು ಅದ್ದಾಲ ಮಂಟಪ ಅಂತ ಕರೀತಾರೆ ತೆಲುಗುನಲ್ಲಿ. ಅದ್ದಾಲ ಮಂಟಪ ಅಂದರೆ ನಿಮಗೆ ಸುತ್ತ ಕನ್ನಡಿ ಇರುತ್ತೆ. ದರ್ಪಣ ಮಂದಿರ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿರುತ್ತೆ. ಅಲ್ಲಿಗೆ ನಿಮಗೆ ಉತ್ಸವ ಮೂರ್ತಿಗಳನ್ನ ಕರ್ಕೊಂಬಂದ್ಬಿಟ್ಟು ಅಲ್ಲಿ ನಿಮಗೆ ಧೂಪ ದೀಪ ನೈವೇದ್ಯ ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟು ಆ ನಂತರ ದೇವರ ದರ್ಶನಕ್ಕೆ ಅಂತ ಒಳಗೆ ಬಿಡ್ತಾರೆ. ನೀವು ಒಳಗಡೆ ಹೋದಾಗ ಎಲ್ಲ ಕನ್ನಡಿನಲ್ಲೂ ನೀವು ದೇವರನ್ನ ವೀಕ್ಷಿಸ್ಬೋದು. ಹಾಗೆ ನೀವು ಉತ್ಸವ ಮೂರ್ತಿಗಳ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಇದು ತುಂಬಾ ಅದ್ಭುತವಾಗಿರೋ ಸೇವೆ ಆಗಿರುತ್ತೆ. ಇದು 500 ರೂಪಾಯಿ ಆಗುತ್ತೆ ಒಬ್ಬರಿಗೆ. ಒಂದು ಫೋನ್ ನಂಬರ್ನಲ್ಲಿ 2 ಟಿಕೆಟ್ಸ್ನ ಮ್ಯಾಕ್ಸಿಮಮ್ ಬುಕ್ ಮಾಡ್ಕೋಬೋದು. ನೀವು ಕಲ್ಯಾಣೋತ್ಸವ ಆದರೆ ನಿಮಗೆ ಮಿನಿಮಮ್ 2 ಇರಲೇಬೇಕಾಗತ್ತೆ. ಈ ಊಂಜಲ್ ಸೇವೆ ಹಾಗೆ ಆರ್ಜಿತ ಬ್ರಹ್ಮೋತ್ಸವ ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ ನೀವು ಒಬ್ಬರಿಗೆ ಕೂಡ ನೀವು ಬುಕ್ ಮಾಡ್ಕೋಬೋದು. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿರೋದಿಲ್ಲ. ಮುಂದಿನ ಸೇವೆ ಬಂದುಬಿಟ್ಟು ಆರ್ಜಿತ ಬ್ರಹ್ಮೋತ್ಸವ. ನಿಮಗೆ ಕಲ್ಯಾಣೋತ್ಸವ ಊಂಜಲ್ ಸೇವಾ ದೇವಸ್ಥಾನದ ಒಳಗಡೆ ನೆರವೇರಿದ್ರೆ ಈ ಆರ್ಜಿತ ಬ್ರಹ್ಮೋತ್ಸವ ಮತ್ತು ಸಹಸ್ರ ದೀಪಾಲಂಕರಣ ಸೇವೆ ದೇವಸ್ಥಾನದ ಹೊರಗಡೆ ಇರುತ್ತೆ. ಮೊದಲು ನೀವು ಸೇವೆಗೆ ಅಟೆಂಡ್ ಆಗಬೇಕಾಗತ್ತೆ. ನೀವು 2 ಗಂಟೆಗೆ ಸರಿಯಾಗಿ ವೈಭವೋತ್ಸವ ಮಂಟಪ ಅಂತ ಇರುತ್ತೆ. ಅದು ದೇವಸ್ಥಾನದ ಎದುರುಗಡೆ ಇರುತ್ತೆ. ದೇವಸ್ಥಾನ ಎದುರುಗಡೆ ವೈಭವೋತ್ಸವ ಮಂಟಪ ಇರುತ್ತೆ. ಆ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಇರುತ್ತೆ. ಅದು ಆಲ್ಮೋಸ್ಟು ನಿಮಗೆ ಅಲ್ಲಿ ಮೆಟ್ಲಿಳಿದು ಕೆಳಗಡೆ ಬಂದು ನೀವು ವೈಭವೋತ್ಸವದ ಮಂಟಪಕ್ಕೆ ಹೋಗಬೇಕಾಗತ್ತೆ. ಈ ವೈಭವೋತ್ಸವ ಮಂಟಪದಲ್ಲಿ ಆರ್ಜಿತ ಬ್ರಹ್ಮೋತ್ಸವ ನೆರವೇರುತ್ತೆ. ಈ ಆರ್ಜಿತ ಬ್ರಹ್ಮೋತ್ಸವಕ್ಕೂ ಕೂಡ ನಿಮಗೆ ಒಬ್ಬರಿಗೆ 500 ರೂಪೀಸ್ ಇರುತ್ತೆ. ಈ ಆರ್ಜಿತ ಬ್ರಹ್ಮೋತ್ಸವದಲ್ಲಿ ಉತ್ಸವ ಮೂರ್ತಿನ ಕರ್ಕೊಂಡ್ಬಂದು ನಿಮಗೆ ಬ್ರಹ್ಮೋತ್ಸವದಲ್ಲಿ ಮೇಜರ್ ಆಗಿ 3 ವಾಹನಗಳ ಸೇವೆ ಇರುತ್ತೆ. ಅದರಲ್ಲಿ ಪೆದ್ದ ಶೇಷ ವಾಹನ ಅಂದರೆ ದೊಡ್ಡ ಶೇಷ ವಾಹನ,
ಅದಾದ ನಂತರ ನಿಮಗೆ ಆಂಜನೇಯ ವಾಹನ, ಹನುಮಂತ ವಾಹನ ಇರುತ್ತೆ. ಅದಾದ ಮೇಲೆ ಗರುಡ ವಾಹನ ಇರುತ್ತೆ. ಈ 3 ವಾಹನಗಳಲ್ಲಿ ದೇವರನ್ನು ಕೂರಿಸ್ಬಿಟ್ಟು ಮಹಾಮಂಗಳಾರತಿಗಳನ್ನ ಮಾಡಿಬಿಟ್ಟು ಹಾಗೆ ಪ್ರಸಾದವನ್ನು ಕೊಡ್ತಾರೆ. ಅದಾದ ನಂತರ ನೀವು ಸುಪಥ ಮೂಲಕ ಹೋಗಿ ದರ್ಶನ ಮಾಡಿಕೊಂಡು ಹೊರಗೆ ಬರಬೇಕಾಗತ್ತೆ. ಮುಂದಿನ ಸೇವೆ ಬಂದುಬಿಟ್ಟು ಸಹಸ್ರ ದೀಪಾಲಂಕರಣ ಸೇವೆ. ಈ ಸಹಸ್ರ ದೀಪಾಲಂಕರಣ ಸೇವೆ ನಿಮಗೆ ಪ್ರತಿದಿನ ತಿರುಮಲದಲ್ಲಿ ಸಾಯಂಕಾಲ 5 ಗಂಟೆಗೆ ನೆರವೇರುತ್ತೆ. ಸಹಸ್ರ ದೀಪಾಲಂಕರಣ ಮಂಟಪ ಅಂತ, ಅದು ಕೂಡ ದೇವಸ್ಥಾನದ ಎದುರುಗಡೆನೇ ಇರುತ್ತೆ. ಈ ಸಹಸ್ರ ದೀಪಾಲಂಕರಣ ಮಂಟಪದಲ್ಲಿ ನೀವು ಹೊರಗಡೆ ಕೂತ್ಕೋಬೇಕಾಗತ್ತೆ. ದೇವರನ್ನು ಸುತ್ತ ದೀಪಗಳನ್ನ ಹಚ್ಚಿಬಿಟ್ಟು ದೇವರಿಗೆ ಉಯ್ಯಾಲೋತ್ಸವ ಥರ ಮಾಡ್ತಾರೆ. ತುಂಬಾ ಅದ್ಭುತವಾಗಿರುತ್ತೆ. ಹಾಗೆ ಗಾಯನ ಸೇವೆ ಕೂಡ ಇರುತ್ತೆ. ಈ ಗಾಯನ ಸೇವೆಯನ್ನು ಕೇಳಿಕೊಂಡು ಹಾಗೆ ಮಂತ್ರಘೋಷಗಳೊಂದಿಗೆ ದೇವರನ್ನ ನೋಡೋದು ತುಂಬಾ ಅದ್ಭುತವಾಗಿರುತ್ತೆ. ಈ ಸೇವೆ ಆದ ನಂತರ ನೀವು ಸುಪಥ ಮೂಲಕ ಹೋಗಿ ದರ್ಶನ ಮಾಡಿಕೊಂಡು ಹೊರಗೆ ಬರಬೇಕಾಗತ್ತೆ. ಈ 4 ಸೇವೆಗಳಲ್ಲಿ ಯಾವ ಸೇವೆ ಟಿಕೆಟ್ ತೊಗೊಂಡ್ರೂ ನಿಮಗೆ ದರ್ಶನ ಅತಿ ಸುಲಭವಾಗಿ ಆಗುತ್ತೆ. ಕ್ಯೂ ಲೈನ್ಸ್ನಲ್ಲಿ ಎಷ್ಟೇ ಜನ ಇರ್ಬೋದು, ಎಷ್ಟೇ ರಶ್ ಇರಲಿ, ನಿಮ್ಗೆ ಎಷ್ಟೇ ರಶ್ ಇದ್ದರೂ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಕೇವಲ 1.5 ಅವರ್ ಒಳಗಡೆ ನಿಮಗೆ ದರ್ಶನ ಆಗಿ ಹೊರಗೆ ಬರ್ಬೋದು. ಹಾಗೆ ನೀವು ಒಮ್ಮೆ ಈ ಸೇವಾ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ 6 ಮಂತ್ಸ್ ಈ ಸೇವಾ ಟಿಕೆಟ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಅಲೋ ಇರೋದಿಲ್ಲ. ಆದರೆ ನೀವು ಬೇರೆ ಯಾವುದೇ ರೀತಿಯ ದರ್ಶನಗಳಾಗಿರ್ಬೋದು, 300 ರೂಪೀಸ್ ಟಿಕೆಟ್ ಆಗಿರ್ಬೋದು, ಅಥವಾ ಅಂಗಪ್ರದಕ್ಷಿಣೆ ಆಗಿರ್ಬೋದು, ಅಥವಾ ನೀವು ಲಕ್ಕಿ ಡಿಪ್ ಆರ್ಜಿತ ಸೇವಾ ಟಿಕೆಟ್ಸ್ಗಳಾಗಿರ್ಬೋದು, ಯಾವ್ದು ಬೇಕಾದ್ರೂ ಬುಕ್ ಮಾಡ್ಕೋಬೋದು. ಆದರೆ ಈ ಆರ್ಜಿತ ಸೇವೆಗಳು ಒಮ್ಮೆ ಬುಕ್ ಮಾಡಿಕೊಂಡ್ರೆ ಉತ್ಸವ ಮೂರ್ತಿಗಳ ನಡೆಯುವ ಆರ್ಜಿತ ಸೇವೆಗಳು ಮತ್ತು ಯಾವುದೇ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೋಡಿಕೊಂಡು ನಿಮ್ಮ ಡೇಟ್ ಕನ್ವೀನಿಯೆಂಟಿಗೆ ಈ ಸೇವಾ ಟಿಕೆಟ್ನ ಬುಕ್ ಮಾಡ್ಕೋಬೋದು. ಈ ಸೇವಾ ಟಿಕೆಟ್ ನಿಮಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಆಗುತ್ತೆ. ನಿಮಗೆ ಈ ಟಿಕೆಟ್ಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಯಾಕೆಂದರೆ ಕೇವಲ 1 ಅವರ್ ಒಳಗೆ ನಿಮಗೆ ದರ್ಶನ ಆಗುತ್ತೆ ಅಂದರೆ ಡಿಮ್ಯಾಂಡು ಅಷ್ಟೇ ಇರುತ್ತೆ. ಹಾಗಾಗಿ ನೀವು ಯಾರಿಗೆಲ್ಲ ಈ ಟಿಕೆಟ್ಸ್ ಬೇಕು, ನೀವು 9:55 ಲಾಗಿನ್ ಆಗಿಬಿಟ್ಟು ಹಾಗೆ ಇದನ್ನು ಬುಕ್ ಮಾಡ್ಕೋಬೋದು. ಇದರ ಬುಕ್ಕಿಂಗ್ ಪ್ರೊಸೀಜರ್ ಕೂಡ ನಾವು ನಿಮಗೆ ಮುಂದೆ ತೋರಿಸ್ತೀವಿ. ಅದೇ ರೀತಿ ನೆಕ್ಸ್ಟು ಇನ್ನೂ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇದನ್ನು ವರ್ಚುವಲ್ ಸೇವಾ ಅಂತ ಕರೀತಾರೆ. ಈ ವರ್ಚುವಲ್ ಸೇವಾ ನಾಳೆ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಆಗುತ್ತೆ. ಈ ವರ್ಚುವಲ್ ಸೇವಾ ಅಂದರೆ ನಿಮಗೆ ಸೇಮ್ ಆರ್ಜಿತ ಸೇವೆ ಥರನೇ ಇರುತ್ತೆ. ಆದರೆ ನೀವು ಈ ಸೇವೆಗೆ ಫಿಸಿಕಲ್ ಆಗಿ ಪಾಲ್ಗೊಳ್ಳುವ ಹಾಗಿಲ್ಲ. ಜಸ್ಟ್ ನೀವು ಟಿ ವಿನಲ್ಲಿ ನೋಡಬೇಕಾಗತ್ತೆ. ಅದಾದ ನಂತರ ನಿಮ್ಮ ಕನ್ವೀನಿಯೆಂಟ್ ಡೇಟಿಗೆ ನೀವು ಬಂದು ತಿರುಮಲದಲ್ಲಿ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಇದು ನಥಿಂಗ್ ಬಟ್ 300 ರೂಪೀಸ್ ಟಿಕೆಟ್ ಥರನೇ ಇರುತ್ತೆ. ಎಂಟ್ರಿ ಪಾಯಿಂಟ್ ಕೂಡ ನಿಮಗೆ 300 ರೂಪೀಸ್ ಟಿಕೆಟ್ ATC ಕಾರ್ ಪಾರ್ಕಿಂಗ್ಗೆ ಇರುತ್ತೆ. ಹಾಗಾಗಿ ನಮ್ಮ ವ್ಯೂಯರ್ಸಿಗೆ ನಾನು ಏನು ಹೇಳೋದು ಅಂದರೆ, ಆದಷ್ಟು ಈ ವರ್ಚುವಲ್ ಸೇವಾ ಟಿಕೆಟ್ಸ್ನ ನೀವು ಅವಾಯ್ಡ್ ಮಾಡಿ. ನೀವು ವರ್ಚುವಲ್ ಸೇವಾ ಟಿಕೆಟ್ಸ್ನ ನೀವು ತೊಗೊಳ್ಳೋದಾದರೆ ನೀವು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ನೇ ತೆಗೆದುಕೊಂಡು ಹೋಗ್ಬೋದು. ಈ ವರ್ಚುವಲ್ ಸೇವಾ ಟಿಕೆಟ್ಸ್ ಬಿಟ್ಬಿಟ್ಟು ನೀವು ಆರ್ಜಿತ ಸೇವೆ ಟಿಕೆಟ್ಗಳು ತೊಗೊಂಡ್ರೆ ನೀವು ಸೇವೆಯಲ್ಲಿ ಕೂಡ ಭಾಗವಹಿಸ್ಬೋದು. ಅದಾದ ನಂತರ ದರ್ಶನ ಕೂಡ ನಿಮಗೆ ತುಂಬ ಚೆನ್ನಾಗಿ ಆಗುತ್ತೆ. ಪ್ರಸ್ತುತ ಇವಾಗ ಸೆಪ್ಟೆಂಬರ್ ತಿಂಗಳಿನ ಟಿಕೆಟ್ಸ್ ಬಿಡ್ತಿರೋದು. ನಿಮಗೆ ಆರ್ಜಿತ ಸೇವಾ ಆಗಿರ್ಬೋದು, ಹಾಗೆ ವರ್ಚುವಲ್ ಸೇವಾ ಟಿಕೆಟ್ಸ್ ಆಗಿರ್ಬೋದು, ಸೆಪ್ಟೆಂಬರ್ ತಿಂಗಳಿಗೆ ಬಿಡ್ತಾರೆ. ತಿರುಮಲದಲ್ಲಿ ಏನು ಪ್ರತೀತಿ ಇದೆ ಅಂದರೆ 3 ಮಂತ್ಸ್ ಬಿಫೋರ್ ಆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಈಗ ಪ್ರಸ್ತುತ ನಿಮಗೆ ಸೆಪ್ಟೆಂಬರ್ ಟಿಕೆಟ್ಸ್ನ ರಿಲೀಸ್ ಮಾಡ್ತಾ ಇರೋದು. ಈಗ ಇದರ ಬುಕ್ಕಿಂಗ್ ಪ್ರೊಸೀಜರ್ ಬಗ್ಗೆ ನಮ್ಮ ಸಿಸ್ಟಮ್ನಲ್ಲಿ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ TTD ಅಫಿಷಿಯಲ್ ವೆಬ್ಸೈಟ್ ಆದ ttdevastanams.ap.gov.in ಲಾಗಿನ್ ಆಗಿ ನಂತರ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ. ಲಾಗಿನ್ನಿಗೆ ಹೋಗ್ಬಿಟ್ಟು ನಿಮ್ಮ ಮೊಬೈಲ್ನ ಎಂಟರ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹೋಮ್ ಪೇಜ್ ಇರುತ್ತೆ. ಅದಾದಮೇಲೆ ಅಬೌಟ್ TTD ಅಂತ ಇರುತ್ತೆ. ನಂತರ ನಿಮಗೆ ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಇರುತ್ತೆ. ಇಲ್ಲಿ ಡ್ರಾಪ್ ಡೌನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆರ್ಜಿತ ಸೇವಾಸ್ ಅಂತ ಇರುತ್ತೆ. ಈ ಆರ್ಜಿತ ಸೇವಾನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆರ್ಜಿತ ಸೇವಾ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಶ್ರೀವಾರಿ ಟೆಂಪಲ್ ಅಂತ ಕಾಣ್ತಿದೆಯಲ್ಲ, ಈ ಶ್ರೀವಾರಿ ಟೆಂಪಲ್ ಅಂತ ಕಾಣ್ತಿದೆಯಲ್ಲ, ಇಲ್ಲಿ ಪಕ್ಕ ನಿಮಗೆ ಸೇವಾ ಲಿಸ್ಟ್ ಅಂತ ಇರುತ್ತೆ. ಈ ಸೇವಾ ಲಿಸ್ಟ್ ನಿಮಗೆ ಓಪನ್ ಆಗುತ್ತೆ. ನೋಡಿ, ಇದರಲ್ಲಿ ಊಂಜಲ್ ಸೇವೆ ಇದೆ, ಹಾಗೆ ಆರ್ಜಿತ ಬ್ರಹ್ಮೋತ್ಸವ ಇದೆ, ಕಲ್ಯಾಣೋತ್ಸವ ಇದೆ, ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ ಇದೆ, ಹಾಗೆ ಪವಿತ್ರೋತ್ಸವ ಇದೆ. ಈ ಪವಿತ್ರೋತ್ಸವ ಇದು ವಾರ್ಷಿಕ ಸೇವೆ. ಆಲ್ರೆಡಿ ಇದನ್ನ ರಿಲೀಸ್ ಮಾಡಿದ್ರು, ಕಂಪ್ಲೀಟ್ ಆಗಿ ಬುಕ್ ಆಗಿದೆ. ಹಾಗಾಗಿ ನಿಮ್ಗೆ ಅದು ಎನೇಬಲ್ ಆಗೋದಿಲ್ಲ. ನಿಮ್ಗೆ ಇನ್ನು ಮಿಕ್ಕಿದ 4 ಸೇವೆಗಳು, ಊಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ, ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ ನಿಮ್ಗೆ ಎನೇಬಲ್ ಆಗುತ್ತೆ. ನಿಮ್ಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಕರೆಕ್ಟ್ ಆಗಿ ನಿಮ್ಗೆ ಎನೇಬಲ್ ಆಗುತ್ತೆ. ಇಲ್ಲಿ ನೋಡಿ, ಇದೆಲ್ಲ ರೆಡ್ಡಲ್ಲಿ ಕಾಣ್ತಿದೆಯಲ್ಲ, ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡಿ ಬ್ಲೂನಲ್ಲಿ ಕಾಣ್ತಾ ಇದೆ. ಸೆಪ್ಟೆಂಬರ್ ತಿಂಗಳಿಗೆ, ಆಗಸ್ಟ್ ತನಕ ಇದು ಕಂಪ್ಲೀಟ್ ಆಗಿ ಬುಕ್ ಆಗೋಗಿದೆ. ಹಾಗೆ ಸೆಪ್ಟೆಂಬರ್ನಲ್ಲಿ ನಿಮ್ಗೆ ಎಲ್ಲ ಬ್ಲೂನಲ್ಲಿದೆ. ಬ್ಲೂ ಅಂದರೆ ಕೋಟಾ ನಾಟ್ ರಿಲೀಸ್ ಅಂತ.
ಈ ಕೋಟಾ ನಾಟ್ ರಿಲೀಸ್ ಇರೋ ಇಷ್ಟು ಸ್ಲಾಟ್ಸ್ಗಳು ನಿಮಗೆ ಕರೆಕ್ಟಾಗಿ 10 ಗಂಟೆಗೆ ಇಲ್ಲಿ ಅವೈಲಬಲ್ ಇರುತ್ತಲ್ಲ, ಗ್ರೀನ್ ಕಲರಿಗೆ ಬರುತ್ತೆ. ಆವಾಗ ನೀವು ಅದನ್ನು ಬುಕ್ ಮಾಡ್ಕೋಬಹುದು. ಈ ಬುಕ್ ಮಾಡ್ಕೊಳ್ಳೋ ಪ್ರೊಸೀಜರಲ್ಲಿ ನಿಮಗೆ ಏನೇನು ಡೀಟೇಲ್ಸ್ ಬೇಕು ಅಂದರೆ, ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಬೇಕು, ಹಾಗೆ ನಿಮ್ಮ ಹೆಸರು, ನಿಮ್ಮ ಏಜ್ ಮತ್ತು ಜೆಂಡರ್ ಇಷ್ಟನ್ನು ನೀವು ಒಂದು ಕಡೆ ನೋಟ್ ಪ್ಯಾಡ್ನಲ್ಲಿ ಟೈಪ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ನೀವು ಇಬ್ಬರೇನಾದರೂ ಇದ್ದರೆ ಇಬ್ಬರು ಡೀಟೇಲ್ಸ್ನು ನೀವು ಟೈಪ್ ಮಾಡಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಕಾರ್ಡ್ ಡೀಟೇಲ್ಸ್, ಕಾರ್ಡ್ ನಂಬರ್ ಆಗಿರ್ಬೋದು, ಹಾಗೆ ಕಾರ್ಡ್ ವ್ಯಾಲಿಡಿಟಿ ಆಗಿರ್ಬೋದು, ಈ ಎಲ್ಲ ಡೀಟೇಲ್ಸ್ನ, ಕಾರ್ಡ್ ನೇಮ್ ಆಗಿರ್ಬೋದು ಎಲ್ಲ ನೀವು ಎಂಟರ್ ಮಾಡಿ ಇಟ್ಕೊಳ್ಳಿ. ಒಂದು ಬಾರಿ ಓಪನ್ ಆದ ತಕ್ಷಣ ನಿಮಗೆ 2 ಬ್ರೌಸರ್ನಲ್ಲಿ ನೀವು ಓಪನ್ ಮಾಡ್ಕೊಳ್ಳಿ. ಈಗ ನಿಮಗೆ ಕಾಣ್ತಿದೆಯಲ್ಲ, ಇದು ರೆಗ್ಯುಲರ್ ಬ್ರೌಸರು. ಇನ್ನೂ ಒಂದು ನಿಮಗೆ ಇನ್ಕಾಗ್ನಿಟೋ ಅಂತ ಇರುತ್ತೆ. ಈ ಇನ್ಕಾಗ್ನಿಟೋಲ್ ಕೂಡ ನೀವು TT ದೇವಸ್ಥಾನಮ್ಸ್ ಅಂತ ಕೊಟ್ಟು ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಡಿಫರೆಂಟ್ ಫೋನ್ ನಂಬರ್ ಮೂಲಕ, ಇಲ್ಲಿ ಏನು ಲಾಗಿನ್ ಅಂತ ಇದೆಯಲ್ಲ ಇದನ್ನು ನೀವು ನಾರ್ಮಲ್ ಹಳೆ ಫೋನ್ ನಂಬರ್ ಬೇಡ, ಇದು ಒಂದು ಡಿಫರೆಂಟ್ ಫೋನ್ ನಂಬರ್ ಮೂಲಕ ನೀವು ಲಾಗಿನ್ ಆಗಿ 2 ಕಡೆ ಇಟ್ಕೊಂಡಿರಿ. ನಿಮಗೆ ಆ ಸಮಯಕ್ಕೆ ಸರಿಯಾಗಿ ವರ್ಚುವಲ್ ಟೈಮ್ ಕ್ಯೂ ಅಂತ ಬರುತ್ತೆ. ಯಾವುದ್ರಲ್ಲಿ ನಿಮಗೆ ವರ್ಚುವಲ್ ಟೈಮ್ ಕಡಿಮೆ ಇರುತ್ತೋ ಅದರಲ್ಲಿ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಈ 2 ಆಪ್ಷನ್ನ ನೀವು ಇಟ್ಕೊಂಡಿರ್ಬೇಕಾಗತ್ತೆ. ಆವಾಗ ನಿಮಗೆ 100% ಬುಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಇವಾಗ ನಿಮಗೆ ವರ್ಚುವಲ್ ಸೇವಾ ಹೇಗೆ ಬುಕ್ ಮಾಡೋದು ಅಂತ ನೋಡೋಣ. ಆನ್ಲೈನ್ ವರ್ಚುವಲ್ ಸೇವಾ ಇಲ್ಲಿರುತ್ತಲ್ಲ, ಆನ್ಲೈನ್ ಸರ್ವೀಸಸ್ ಅಂತ ಇರುತ್ತಲ್ಲ, ಇಲ್ಲೇ ಕೆಳಗಡೆ ಬರಬೇಕು ನಿಮಗೆ. ಇಲ್ಲಿ ಆನ್ಲೈನ್ ವರ್ಚುವಲ್ ಸೇವಾ ಅಂತ ಇರುತ್ತೆ. ಡ್ರಾಪ್ ಡೌನಲ್ಲಿ ಇಲ್ಲಿ ಕೆಳಗಡೆ ಬಂದರೆ ಆನ್ಲೈನ್ ವರ್ಚುವಲ್ ಸೇವಾ ಅಂತ ಇರುತ್ತೆ. ಅದರಲ್ಲಿ ನಿಮಗೆ ಶ್ರೀವಾರಿ ಟೆಂಪಲ್ ವರ್ಚುವಲ್ ಸೇವಾ ತಿರುಮಲ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಹಾಗೆ ಇದಾದ್ಮೇಲೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಅದನ್ನೆಲ್ಲ ಓದಿದ ನಂತರ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಬೇಕು. ಅದಾದ ನಂತರ ನಿಮಗೆ ಈಗ ಆನ್ಲೈನ್ ವರ್ಚುವಲ್ ಸೇವಾದು ಡೀಟೇಲ್ಸ್ ತೋರಿಸ್ತದೆ. ಇದು ಸೇವೆಗೆ ನೀವು ಟಿ ವಿನಲ್ಲಿ ಯಾವತ್ತು ನೋಡಬೇಕು ಅಂತ ಅನ್ಕೋತಿರೋ ಆ ಸೇವೆದಿದು. ಈಗ ನಾನು ಯಾವುದನ್ನ ಒಂದು ರ್ಯಾಂಡಮ್ ಡೇಟ್ ಸೆಲೆಕ್ಟ್ ಮಾಡ್ತೀನಿ. ಜೂನ್ 20th ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಜೂನ್ 20th ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ, ಆರ್ಜಿತ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ, ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ ಎಲ್ಲ ಇದೆ. ಇದರಲ್ಲಿ ನಾನು ಕಲ್ಯಾಣೋತ್ಸವನ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನಾವು ಇಲ್ಲಿ ಪ್ಲೀಸ್ ಕ್ಲಿಕ್ ಹಿಯರ್ ಟು ಚೆಕ್ ಅವೈಲಬಿಲಿಟಿ ಆಫ್ ದರ್ಶನ್ ಅಂತ ಇದೆ. ಈ ಕಲ್ಯಾಣೋತ್ಸವ ನೀವು ಬುಕ್ ಮಾಡ್ಕೊಂಡ್ಬಿಡ್ಬೋದು, ಆದರೆ ಅದಕ್ಕೆ ದರ್ಶನ ನಿಮಗೆ ಯಾವ ಡೇಟಿಗೆ ಸಿಗುತ್ತೆ ಅನ್ನೋದನ್ನ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೀವು ದಯವಿಟ್ಟು ಮಾಡ್ಕೊಳಕ್ ಹೋಗ್ಬಿಡಿ, ಇಲ್ಲಾಂದ್ರೆ ನಿಮಗೆ ಬರೀ ಸೇವೆ ಮಾತ್ರ ಬುಕ್ ಆಗುತ್ತೆ, ದರ್ಶನ ಬುಕ್ ಆಗೋದಿಲ್ಲ. ಪ್ಲೀಸ್ ಕ್ಲಿಕ್ ಹಿಯರ್ ಅಂತ ಇದೆ ನೋಡಿ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಲ್ಲೋ ಒಂದೊಂದು ದಿನ ಇದೆ. ನಿಮಗೆ 26ನೇ ತಾರೀಕು ದರ್ಶನಕ್ಕೆ ಟಿಕೆಟ್ಸ್ ಇದೆ. ಕೆಳಗಡೆ ನೋಡೋಣಂತೆ. 20 ಒಂದೇ ಒಂದು ದರ್ಶನ ಇದೆ ನೋಡಿ, ಒಂದೇ ಒಂದು ಟಿಕೆಟ್ ಇದೆ. ಹಾಗೆ 1ನೇ ತಾರೀಕು ಬಂದು 21 ಒಂದಿದೆ ನೋಡಿ. ಅದೇ ರೀತಿ ನಿಮಗೆ ಕೆಲವು ಟಿಕೆಟ್ಸ್ ಇರುತ್ತೆ. ಆದರೆ ನಿಮಗೆ ಕರೆಕ್ಟಾಗಿ 3 ಗಂಟೆಗೆ ಈ ಸೆಪ್ಟೆಂಬರ್ ತಿಂಗಳ ಎಲ್ಲ ಟಿಕೆಟ್ಸ್ಗಳು ನಿಮಗೆ ಎನೇಬಲ್ ಆಗುತ್ತೆ. ಆವಾಗ ನೀವು ಬುಕ್ ಮಾಡ್ಕೋಬಹುದು. ಇದು ಜಸ್ಟ್ ಲೈಕ್ ನಿಮಗೆ 300 ರೂಪೀಸ್ ಟಿಕೆಟ್ ಥರನೇ ಇರುತ್ತೆ, ತುಂಬ ಏನು ಡಿಫರೆನ್ಸ್ ಇರೋದಿಲ್ಲ. ನಿಮಗೆ ಆಗಲೇ ತೋರಿಸಿದ್ನಲ್ಲ ಆರ್ಜಿತ ಸೇವೆ, ಅದನ್ನು ಬುಕ್ ಮಾಡಿಕೊಂಡ್ರೆ ನೀವು ಸೇವೆಯಲ್ಲಿ ಭಾಗವಹಿಸ್ಬೋದು. ಇದರಲ್ಲಿ ನೀವು ಬುಕ್ ಮಾಡಿಕೊಂಡ್ರೆ ಜಸ್ಟ್ ಟಿ ವಿನಲ್ಲಿ ನೋಡಿಬಿಟ್ಟು ಆ ನಂತರ ನೀವು 300 ರೂಪೀಸ್ ದರ್ಶನಕ್ಕೆ ನಿಮಗೆ ಆದ ದಿನದಲ್ಲಿ ಹೋಗ್ಬೋದು ಬುಕ್ ಮಾಡಿಕೊಂಡು. ಮತ್ತೆ ಇದಕ್ಕೇನು ಸಪ್ರೇಟಾಗಿ ಪೇ ಮಾಡಬೇಕಾಗಿರೋದಿಲ್ಲ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗುವ ಮುಖಾಂತರ ತಿರುಮಲದ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.